ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ 75 ಅಕ್ಕಪಕ್ಕದಲ್ಲಿರುವ ಸಾವಿರಾರು ಕೋಟಿ ಬೆಲೆ ಬಾಳುವ ಸಾವಿರಾರು ಎಕರೆ ಕಲ್ಲು ಬಂಡೆಗಳನ್ನು, ಖರಾಬು ಜಮೀನು ಮತ್ತೆ ಗೋಮಾಳ ಜಮೀನನ್ನು ಅಕ್ರಮವಾಗಿ ಬೆಂಗಳೂರು ಮೂಲದ ಭೂಗಳ್ಳರು ಏನು ಭೂಸ್ವಾಧೀನ ಮಾಡಿಕೊಂಡು ಹಗಲು ಕಂಡಂತಹ ಬಂಡೆಗಳಿಗೆ ರಾತ್ರಿ ವೇಳೆ ಮಣ್ಣು ಹೊಡೆದು ಕಾಂಪೌಂಡ್ ನಿರ್ಮಿಸುವುದನ್ನು ಗಂಭೀರವಾಗಿ ಪರಿಗಣಿಸಬೇಕಂತೇಳಿ ನಾವು ಮಾನ್ಯ ತಾಲೂಕು ದಂಡಾಧಿಕಾರಿಗಳಾದ ಗೀತಾ ಮೇಡಮ್ ಅವರನ್ನು ಮತ್ತೆ ಕಂದಾಯ ಅಧಿಕಾರಿಗಳನ್ನು ಒತ್ತಾಯ ಮಾಡಿದಾಗ ಒಂದು ವಾರದ ಹಿಂಚೆ ಇದೇ ಮಾನ್ಯ ತಹಶೀಲ್ದಾರರ ನಡಿಗೆ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಒತ್ತುವರಿಯಾಗಿರುವ ಸರ್ಕಾರಿ ಜಮೀನುಗಳನ್ನು ಉಳಿಸುವ ಕಡೆಗೆ ಒಂದು ಅಭಿಯಾನ ಮಾಡಿದ್ರು. ಅದರಂತೆ ಒಂದು ವಾರದ ಹಿಂದೆ ಏನು ಈ ಒಂದು ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಬಂದು ಅವರು ಮಾತು ಕೊಟ್ಟಿದ್ರು, ಆ ಮಾತಿನಂತೆ ಇವತ್ತು ಒಂದು ಸರ್ವೆ ನಂಬರ್ 115 ಮತ್ತಿತರ ಸರ್ವೆ ನಂಬರ್ಗಳನ್ನು ಇವತ್ತು ಸರ್ವೆ ಮಾಡಲು ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ಅವರಿಗೆ ರೈತ ಸಂಘದಿಂದ ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ಮುಂದಾದಂತಹ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಧನ್ಯವಾದಗಳನ್ನು ಹೇಳುತ್ತಿರುತ್ತ, ಭೂಗಳ್ಳರಿಗೆ ರೈತ ಸಂಘದಿಂದ ನಾವು ಒಂದು ಎಚ್ಚರಿಕೆ ಗಂಟೆ ಮಾಡ್ತಾ ಇದ್ದೀವಿ. ನೀವು ಎಷ್ಟೇ ಪ್ರಭಾವಿಗಳಾಗಿರಿ, ಎಷ್ಟೇ ರಾಜಕಾರಣ ಇರಲಿ, ಎಷ್ಟೇ ದುಡ್ಡು ಇರಲಿ, ಸರ್ಕಾರಿ ಜಮೀನುಗಳನ್ನು ಕಬಳಿಸಲು ಮುಂದಾದರೆ ನಿಮಗೆ ಮುಂದೆ ಇದೆ ತಕ್ಕ ಶಾಸ್ತಿ. ರೈತ ಸಂಘದ ನಡೆಗೆ ಈ ಒಂದು ಸರ್ಕಾರಿ ಜಮೀನುಗಳನ್ನು ಉಳಿಸುವ ಕಡೆಗೆ, ಯಾಕಂದ್ರೆ ಮುಂದಿನ ಭವಿಷ್ಯಕ್ಕಾಗಿ ದಿನೇ ಹದಗೆಡುತ್ತಿರುವ ಶಿಕ್ಷಣ ಇಲಾಖೆಯಿಂದ ಶಿಕ್ಷಣ ಪಡೆದಂತ ಇವತ್ತು ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಮತ್ತೆ ಅವರು ವ್ಯವಸಾಯಕ್ಕೆ ಮುಂದುವರಬೇಕಾಗ್ತದೆ. ಇವತ್ತು ಕೋಳಿ ಮೇಸಂತ ಉದ್ಯಮಗಳು ಮಾಡಬೇಕಾಗ್ತದೆ. ಅದಕ್ಕಾಗಿ ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ಗೋಮಾಳ ಜಮೀನುಗಳನ್ನು, ಕೆರೆ ಕುಂಟೆಗಳನ್ನು, ಕುಂಡುತೋಪುಗಳನ್ನು ಉಳಿಸಬೇಕಾದ ಜವಾಬ್ದಾರಿ ಇವತ್ತಿನ ಕಂದಾಯ ಅಧಿಕಾರಿಗಳ ಜೊತೆಗೆ ಪ್ರಗತಿಪರ ಚಿಂತಕರು ಮತ್ತು ಪ್ರಜ್ಞಾವಂತರಾದ ರೈತರ ಮತ್ತು ಯುವಕರ ಮತ್ತು ಗ್ರಾಮೀಣ ಜನತೆಯ ಮೇಲಿದೆ. ಅದರಂತೆ ಮತ್ತೆ ನಾವು ತಾಲೂಕು ದಂಡಾಧಿಕಾರಿಗಳ ಗೀತಾ ಮೇಡಮ್ ಅವರಿಗೆ, RI ಸುಬ್ರಹ್ಮಣ್ಯ ಅವರಿಗೆ ಮತ್ತೆ ಕಂದಾಯ VA ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸುತ್ತಾ, ಎಷ್ಟೇ ಒತ್ತಡ ಬಂದರೂ ಸಹ ಯಾವುದೇ ಕಾರಣಕ್ಕೂ ನೀವು ಭೂಗಳ್ಳರು ರೈತರ ಜಮೀನುಗಳಿಗೆ ಹೋಗದಂತೆ ಕಾಂಪೌಂಡ್ ನಿರ್ಮಿಸಿಕೊಂಡು ರಸ್ತೆಗಳನ್ನು ಬಿಡದೆ ಬಂಡಿ ದಾರಿ, ಸ್ಮಶಾನ ದಾರಿ, ಕಾಲು ದಾರಿಗಳನ್ನು ಅದನ್ನು ಸಹ ಗಂಭೀರವಾಗಿ ಪರಿಗಣಿಸಬೇಕೆಂದರೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ರೈತ ಸಂಘದಿಂದ ಮನವಿಯನ್ನು ಮಾಡ್ತಾರೆ. ರಾಷ್ಟ್ರೀಯ ಹೆದ್ದಾರಿ 75 ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿ, ಕುರುಬರಳ್ಳಿ ಮತ್ತು ಕೊತ್ತಮಂಗಲ ಕಂದಾಯ ವ್ಯಾಪ್ತಿಯಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳುವ ಸಾವಿರಾರು ಎಕರೆ ಸರ್ಕಾರಿ ಗೋಮಾಳ ಜಮೀನುಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಭೂಗಳ್ಳರಿಗೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಸರ್ವೆ ಮಾಡಿಸುವ ಮುಖಾಂತರ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. ಅವರಿಗೆ ನಮ್ಮ ರೈತ ಸಂಘದಿಂದ ಅಭಿನಂದನೆಗಳನ್ನು ಸಲ್ಲಿಸುವ ಜೊತೆಗೆ, ನಿಮಗೆ ಎಷ್ಟೇ ಒತ್ತಡ ಬರಲಿ, ಯಾರೇ ಒತ್ತಡ ಹಾಕಲಿ, ದಯವಿಟ್ಟು ನೀವು ಏನು ಸರ್ಕಾರಿ ಜಮೀನನ್ನು ಉಳಿಸಲು ಮುಂದಾಗಿದ್ದೀರಾ ಆ ಒಂದು ಕಾರ್ಯಕ್ರಮದಿಂದ ನೀವು ಹಿಂದೆ ಹೋಗಬಾರದು. ರೈತ ಸಂಘದಿಂದ ನಿಮಗೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಲ್ಲುವ ಜೊತೆಗೆ ಇದೇ ರಾಷ್ಟ್ರೀಯ ಹೆದ್ದಾರಿ 75 ದೇವರಾಯ ಸಮುದ್ರ ಮತ್ತು ಕೊತ್ತಮಂಗಲ ಮತ್ತು ಕುರುಬರಳ್ಳಿ ಆ ಒಂದು ವ್ಯಾಪ್ತಿಯ ಸೇರಿದಂತಹ ಸರ್ವೆ ನಂಬರ್ 117ರಲ್ಲಿ ಸರ್ವೆ ಇಲಾಖೆ ಪ್ರಕಾರ ಬಂಡೆ ಖರಾಬು ಅಂತಿದೆ, 1 ಎಕರೆ 17 ಗುಂಟೆ. ಅದರ ಜೊತೆಗೆ ಸರ್ವೆ ನಂಬರ್ 53ರಲ್ಲಿ 28 ಎಕರೆ ಮತ್ತು ಸರ್ವೆ ನಂಬರ್ 118ರಲ್ಲಿ ಸುಮಾರು 15 ಎಕರೆ ಮತ್ತಿತರ ಸುಮಾರು ಬೆಂಗಳೂರು ಮೂಲದ ದಿವಂಗತ ವೆಂಕರೆಡ್ಡಿ ಅವರು ಈ ಒಂದು ಹಿಂದೆ ಇದ್ದಂತ ಅಂದ್ರೆ ಸುಮಾರು 10-15 ವರ್ಷಗಳ ಹಿಂದೆ ಈ ಒಂದು ಕಂದಾಯ ವೃತ್ತದಲ್ಲಿ ಕೆಲಸ ಮಾಡುತ್ತಿದ್ದ ಕಂದಾಯ ಅಧಿಕಾರಿಗಳನ್ನು ಕೈ ಕಟ್ಟಿಕೊಂಡು ಅವತ್ತು ಈ ಒಂದು ಸರ್ಕಾರಿ ಗೋಮಾಳ ಕಲ್ಲು ಬಂಡೆಗಳನ್ನು ಅಕ್ರಮ ದಾಖಲೆಯನ್ನು ಸೃಷ್ಟಿ ಮಾಡಿ ಇವತ್ತು ಕ್ರಯ ಅಂತೇಳಿ ತೋರಿಸ್ತಾ ಇದ್ದಾರೆ. ಅದು ಮೂಲ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು. ಅದರಂತೆ ಹಿಂದೆ ಕೆಲಗಡೆ ಆ ಕುರುಬರಳ್ಳಿ ಸರ್ವೆ ನಂಬರ್ಗಳಲ್ಲಿ ಸುಮಾರು 10-15 ಜನಕ್ಕೆ ರೈತರಿಗೆ ತೊಂದರೆ ಆಗ್ತಾ ಇದೆ ರಸ್ತೆ ಇಲ್ಲದಿಂದ. ಆ ಒಂದು ಸರ್ವೆ ನಂಬರ್ 117ರಲ್ಲಿ ಬಂಡೆ ಇರೋದ್ರಿಂದ ಅದನ್ನು ಬಂಡೆ ಅಂತೇಳಿ ಪರಿಗಣಿಸಿ ಆ ಒಂದು ಮೂಲ ಮಂಜೂರಾತಿಯನ್ನು ರದ್ದು ಮಾಡಿ ಅದು ಕ್ರಿಯಾ ನಂಬರ್ ಅಂತ ತೋರಿಸಿದೆ. ಬಂಡೆ ಯಾವುದು ಕ್ರಿಯೆ ಅಲ್ಲ. ಬಂಡೆ ಅಂದ್ರೆ 2 ಗುಂಟೆನೋ 3 ಗುಂಟೆನೋ 10 ಗುಂಟೆ ಇದ್ರೆ ಖರಾಬ್ ಅನ್ಬೋದು, ಬಂಡೆ ಖರಾಬ್. ಅದು 117ರಲ್ಲಿ ಸುಮಾರು 2 ಎಕರೆ 18 ಗುಂಟೆನೂ ಅದು ಬಂಡೆ ಖರಾಬ್ ಅಂತ ತೋರಿಸಿದ್ರೆ ಆ ಒಂದು ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ಅದನ್ನು ವಜಾ ಮಾಡಿ ಆ ಒಂದು ಸುತ್ತಮುತ್ತಲ ರೈತರಿಗೆ ಕೆಳಗಡೆಗೆ 10 ಅಡಿ ರಸ್ತೆಯನ್ನು ಮಾಡುವ ಜೊತೆಗೆ ಅದರ ಸರ್ವೆ ನಂಬರ್ ಈ ಬೆಂಗಳೂರು ಮೂಲದ ಶಂಕರೆಡ್ಡಿ ಕುಟುಂಬ ಏನು ಒತ್ತುವರಿ ಮಾಡ್ಕೊಂಡಿದೆ, ನಮ್ಮ ಪ್ರಕಾರ 15-20 ಎಕರೆ ಒತ್ತುವರಿ ಇದೆ. ಆ ಒತ್ತುವರಿಯನ್ನು ತೆರವುಗೊಳಿಸಿ ಸುತ್ತಮುತ್ತಲ ಗ್ರಾಮಗಳ ಏನು ಜಮೀನಿಲ್ಲದವರಿಗೆ ಬಡವರಿಗೆ ಹಂಚಿಕೆ ಮಾಡಲಿ, ಇಲ್ಲಾಂದ್ರೆ ಕುರಿಗಾಯಿಗಳಿಗೆ ಮೀಸಲಿಡಬೇಕು, ಇಲ್ಲ ಯಾವುದನ್ನು ಅಭಿವೃದ್ಧಿ ಕಾರ್ಯಗಳಿಗೆ ಮೀಸಲಿಡಬೇಕು. ಹಾಸ್ಪಿಟಲ್ ಇರ್ಬೋದು, ಒಂದು ಸಮುದಾಯ ಭವನಗಳಿರ್ಬೋದು, ಯಾವುದಕ್ಕಾದ್ರೂ ಮೀಸಲಿಡ್ಲಿ. ಒಟ್ಟಾರೆಯಾಗಿ
ತಾಲೂಕು ಆಡಳಿತಕ್ಕೆ ದಿಕ್ಕು ತಪ್ಪಿಸಿ ಕೆಲವು ಕಂದಾಯ ಅಧಿಕಾರಿಗಳನ್ನು ಕೈ ಕಟ್ಟಿಕೊಂಡು ಬೆಂಗಳೂರು ಮೂಲದ ಭೂಗಳ್ಳರಾದಂತಹ ಶಂಕರ್ ರೆಡ್ಡಿ ಅವರ ಕುಟುಂಬದವರು ಅಕ್ರಮ ಒತ್ತುವರಿಯನ್ನು ಮಾಡಿಕೊಂಡಿದ್ದಾರೆ. ಅದನ್ನು ತೆರವುಗೊಳಿಸಬೇಕು. ಈಗಾಗಲೇ ನಾಳೆ ಅಂದ್ರೆ ಶನಿವಾರದಿಂದ ಸರ್ವೆ ಮಾಡ್ತೀನಿ ಅಂತ ಹೇಳಿದರೆ, ಸರ್ವೆ ಮಾಡುವ ಮುಖಾಂತರ ಸರ್ಕಾರಿ ಆಸ್ತಿಯನ್ನು ಉಳಿಸಿ ಕೆಳಗಡೆ ರಸ್ತೆಯನ್ನು ಮಾಡಿಕೊಡ್ಬೇಕು. ಇಲ್ಲವಂದರೆ ಸೋಮವಾರ 9ನೇ ತಾರೀಕು 9/3/2026 ಸರ್ವೆ ನಂಬರ್ 117 ಬಂಡೆ ಖರಾಬ್ ಏನಿದೆ ಅದರ ಮೇಲೆ ರೈತ ಸಂಘ ಮತ್ತು ಸ್ಥಳೀಯ ರೈತರು ಮತ್ತು ಸ್ಥಳೀಯ ರೈತರ ರಸ್ತೆ ಇಲ್ಲದ ರೈತರಿಂದ ನಾವು ನೇರವಾಗಿ ರಸ್ತೆ ಮಾಡುವ ಮುಖಾಂತರ ಕಾನೂನನ್ನು ನಾವು ಕೈಗೆತ್ತಿಕೊಳ್ತೀವಿ. ನಾವು ಮಾಡ್ತಾ ಇರೋದು ಬಂಡೆ ಖರಾಬಿನಲ್ಲೇ ಹೊರತು ಆ ಶಂಕರ್ ರೆಡ್ಡಿ ಕುಟುಂಬಕ್ಕೆ ಸೇರಿದ ಜಮೀನಲ್ಲ. ಅವ್ರು ಹೇಳ್ತಾ ಇರೋದು ನಮ್ ಕ್ರಯ ಆಗಿದೆ ಅಂತೇಳಿ. ಕ್ರಯದ ಸರ್ವೆ ಇಲಾಖೆಯ ಪ್ರಕಾರ ಆ ಒಂದು ಸರ್ವೆ ನಂಬರ್ ಅಲ್ಲಿ ಬಂಡೆ ಖರಾಬು ಅಂತೇಳಿ ಇದೆ. ಅದರ ಪ್ರಕಾರ ನಾವು ರಸ್ತೆ ಮಾಡ್ತೀವಿ. ದಯವಿಟ್ಟು ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ನೊಂದ ರೈತರ ಪರವಾಗಿ ನಿಂತು ಅವರಿಗೆ ಸಹಕರಿಸಬೇಕಂತೇಳಿ ಮನವಿ ಮಾಡ್ತೀವಿ.